ನಿಮ್ಮ ಮನೆಯಲ್ಲಿ ನಾನ್ ಸ್ಟಿಕ್ ತವಾ ಅಥವಾ ಪಾನ್ಗಳನ್ನು ಉಪಯೋಗಿಸುತ್ತಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸುಲಭವಾಗಿ ಹಾಗೂ ಕಡಿಮೆ ಎಣ್ಣೆಯಲ್ಲಿ ದೋಸೆ, ಚಪಾತಿ ಮತ್ತು ಪರಾಠಗಳನ್ನು ತಯಾರಿಸಲು ಹಳೆಯ ಕಬ್ಬಿಣದ ತವಾಗಳನ್ನು ಬಿಟ್ಟು ಹಲವರು ಈಗ ನಾನ್ ಸ್ಟಿಕ್ ತವಾ ಖರೀದಿ ಮಾಡುತ್ತಿದ್ದಾರೆ. ಹೆಚ್ಚು ತ್ರಾಸ ನೀಡದ ಇವು ಆಧುನಿಕ ಕಾಲಘಟ್ಟದ ಟ್ರೆಂಡ್ ಆಗಿ ಮಾರ್ಪಟ್ಟಿದೆ. ನಾನ್ ಸ್ಟಿಕ್ ತವಾಗಳಿಗೆ ಮರದ ಸೌಟುಗಳನ್ನು ಬಳಸಬೇಕು. ಇದನ್ನು ಉಜ್ಜಿ ತೊಳೆಯುವಾಗ ಸ್ಮೂತ್ ಆದ ನಾರಿನಲ್ಲೇ ಉಜ್ಜಬೇಕು. ಆದರೆ ಕೆಲವರು ಜಿಡ್ಡು ಹೋಗಲೆಂದು ಸ್ಟೀಲ್ ನಾರಿನಲ್ಲಿ ಉಜ್ಜುತ್ತಾರೆ. ಇದರಿಂದಾಗಿ ನಾನ್ ಸ್ಟಿಕ್ ಪಾತ್ರೆಗಳಲ್ಲಿ ಗೀರು ಕಾಣಿಸಿಕೊಳ್ಳುತ್ತದೆ. ದುಬಾರಿ ಪಾತ್ರೆ ಗೀರು ಬಿದ್ದರೇನಂತೆ ಎಂದು ಅದರಲ್ಲಿಯೇ ಅಡಿಗೆ ಮಾಡುವುದುಂಟು. ಆದರೆ ನೆನಪಿಡಿ, ಗೀರು ಬಿದ್ದ ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಅಡುಗೆ ಮಾಡುತ್ತಿದ್ದರೆ ಹಿಂದೆ ಅದನ್ನು ಬಿಸಾಡುವುದು ಲೇಸು. ಯಾಕೆಂದರೆ ಆಸ್ಟ್ರೇಲಿಯಾದ ನ್ಯೂಕ್ಯಾಸಲ್ ವಿಶ್ವವಿದ್ಯಾಲಯ ಮತ್ತು ಫ್ಲಿಂಡರ್ಸ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ನಡೆಸಿದ ಅಧ್ಯಯನವೊಂದು ಆಘಾತಕಾರಿ ವಿಚಾರವೊಂದನ್ನು ಹೊರತಂದಿದೆ. ಈ ಕುರಿತಾದ ಪೂರ್ಣ ವಿವರ ಇಲ್ಲಿದೆ. ವಿಜ್ಞಾನಿಗಳ ವರದಿಯಲ್ಲಿ ಏನಿದೆ ಎಂದರೆ, ಟೆಫ್ಲಾನ್ ಲೇಪಿತ ನಾನ್ ಸ್ಟಿಕ್ ಪಾನ್ಗಳ ಮೇಲೆ ಬೀಳುವ ಒಂದು ಸಣ್ಣ ಗೀರು ಅಥವಾ ಬಿರುಕಿನಿಂದ ಸುಮಾರು 9,000 ಪ್ಲಾಸ್ಟಿಕ್ ಕಣಗಳನ್ನು ಬಿಡುಗಡೆ ಮಾಡುತ್ತದೆ ಎಂದು ರಾಮನ್ ಇಮೇಜಿಂಗ್ ತಂತ್ರಜ್ಞಾನದ ಮೂಲಕ ಪತ್ತೆ ಹಚ್ಚಲಾಗಿದೆ. ಇನ್ನು ಪ್ಯಾನ್ ಮೇಲಿನ ಲೇಪನವು ಸ್ವಲ್ಪ ಹೆಚ್ಚು ಹಾನಿಗೊಳಗಾಗಿದ್ದರೆ ಅಡುಗೆ ಮಾಡುವಾಗ ಬರೋಬ್ಬರಿ 23 ಲಕ್ಷ ಮೈಕ್ರೋಪ್ಲಾಸ್ಟಿಕ್ ಮತ್ತು ನ್ಯಾನೋಪ್ಲಾಸ್ಟಿಕ್ ಕಣಗಳು ನಿಮ್ಮ ದೇಹವನ್ನು ರಕ್ತದ ಮೂಲಕ ಸೇರುತ್ತವೆ ಎಂದು ಸಂಶೋಧನಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಫಾರೆವರ್ ಕೆಮಿಕಲ್ಸ್ ಎಂದರೇನು ಎಂದರೆ, ಪರಿಸರದಲ್ಲಿ ಅಥವಾ ಮನುಷ್ಯನ ದೇಹದಲ್ಲಿ ಸುಲಭವಾಗಿ ನಾಶವಾಗುವುದ ಕೆಮಿಕಲ್ಸ್ ಅನ್ನು ಫಾರೆವರ್ ಕೆಮಿಕಲ್ಸ್ ಎಂದು ಕರೆಯಲಾಗುತ್ತದೆ. ಇದೇ ಗುಂಪಿಗೆ ಟೆಫ್ಲಾನ್ ಲೇಪನವೂ ಸೇರಿದೆ. ನಾನ್ ಸ್ಟಿಕ್ ತವಾಗಳಿಂದ ಆರೋಗ್ಯದ ಮೇಲಾಗುವ ಪರಿಣಾಮವೇನೆಂದರೆ, ಇದು ಕ್ಯಾನ್ಸರ್, ಬಂಜೆತನ, ಹಾರ್ಮೋನ್ ಏರುಪೇರು ಮತ್ತು ಮಕ್ಕಳ ಬೆಳವಣಿಗೆಯಲ್ಲಿ ಸಮಸ್ಯೆಯನ್ನು ಉಂಟುಮಾಡಬಹುದು. 99% ಅಮೆರಿಕನ್ನರ ರಕ್ತದಲ್ಲಿ ಈ ರಾಸಾಯನಿಕ ಅಂಶ ಈಗಾಗಲೇ ಪತ್ತೆಯಾಗಿದ್ದು, ಇದು ಜಾಗತಿಕ ಮಟ್ಟದ ಗಂಭೀರ ಸಮಸ್ಯೆಯಾಗಿದೆ. ಮೈಕ್ರೋಪ್ಲಾಸ್ಟಿಕ್ ಕಣಗಳ ಜೀರ್ಣಾಂಗದ ಮುಖೇನ ನಿಮ್ಮ ದೇಹ ಸೇರೋದಿಲ್ಲ. ಬದಲಾಗಿ ರಕ್ತದ ಕಣಗಳ ಮೂಲಕ ಯಕೃತ್, ಮೂತ್ರಪಿಂಡಗಳಲ್ಲಿ ಅಡಗಿರುತ್ತದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಸುರಕ್ಷಿತವಾಗಿರುವುದು ಹೇಗೆ? ಇದರಿಂದ ಹೇಗೆ ಸುರಕ್ಷಿತವಾಗಿರುತ್ತದೆ ಎಂದರೆ, ಫಾರೆವರ್ ಕೆಮಿಕಲ್ಸ್ ಮುಕ್ತ ಉತ್ಪನ್ನಗಳ ಖರೀದಿ ನಿಷೇಧದ ಬಗ್ಗೆ ಕಟ್ಟುನಿಟ್ಟಿನ ನಿಯಮವಿಲ್ಲ. ಹೀಗಾಗಿ ಗ್ರಾಹಕರೇ ಎಚ್ಚರಿಕೆ ವಹಿಸುವುದು ಅನಿವಾರ್ಯ. ನಾನ್ ಸ್ಟಿಕ್ ಬದಲಿಗೆ ಹಿಂದೆ ಬಳಕೆ ಮಾಡಲಾಗುತ್ತಿದ್ದ ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಕಬ್ಬಿಣದ ಪಾತ್ರೆಗಳನ್ನು ಬಳಸುವುದು ಅತ್ಯಂತ ಸುರಕ್ಷಿತ. ನಿಮ್ಮ ನಾನ್ ಸ್ಟಿಕ್ ಪ್ಯಾನ್ ಮೇಲೆ ಗೀರುಗಳಾಗಿದ್ದರೆ ಅಥವಾ ಲೇಪನ ಕಿತ್ತು ಬರುತ್ತಿದ್ದರೆ ತಕ್ಷಣ ಅದನ್ನು ಬಳಸುವುದನ್ನು ನಿಲ್ಲಿಸಿ. ನಾನ್ ಸ್ಟಿಕ್ ಪಾತ್ರೆ ಬಳಸುವಾಗ ಲೋಹದ ಸೌಟುಗಳ ಬದಲು ಮರದ ಅಥವಾ ಸಿಲಿಕಾನ್ ಸೌಟುಗಳನ್ನು ಬಳಸಿ. ನಾನ್ ಸ್ಟಿಕ್ ಪಾತ್ರೆಗಳು ಅಥವಾ ಪಾನ್ಗಳನ್ನು ಉಪಯೋಗಿಸುತ್ತಿದ್ದರೆ ನೀವು ಇಷ್ಟೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು. ಇಲ್ಲವಾದರೆ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವುದಂತೂ ಖಂಡಿತ. ಹಾಗಾಗಿ ದಯವಿಟ್ಟು ನೀವು ನಾನ್ ಸ್ಟಿಕ್ ಪಾತ್ರೆಗಳನ್ನು, ಪಾನ್ಗಳನ್ನು ಉಪಯೋಗಿಸುವುದರ ಬದಲು ಕಬ್ಬಿಣ ಮತ್ತು ಸ್ಟೇನ್ಲೆಸ್ ಸ್ಟೀಲ್ಗಳನ್ನು ಉಪಯೋಗಿಸುವುದು ಉತ್ತಮ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.